ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ದೇಶದಾದ್ಯಂತ ನಡೆದ ಕೆಲವು ಪ್ರಮುಖ ನಾವು ತಿಳಿದುಕೊಳ್ಳಲೇಬೇಕಾದ 10 ವಿದ್ಯಮಾನಗಳ ಬಗ್ಗೆ ಒಂದು ರಸಪ್ರಶ್ನೆ ಮೂಲಕ ಬೇಗ ತಿಳಿದುಕೊಂಡು ಬರೋಣ. ಸರಿ, ನಮ್ಮ ಮೊದಲ ವಿಭಾಗದಲ್ಲಿ ದೇಶದ ಆಡಳಿತ ಮತ್ತು ನೀತಿಗಳಲ್ಲಿ ಆಗಿರುವ ಕೆಲವು ಪ್ರಮುಖ ಬದಲಾವಣೆಗಳನ್ನು ನೋಡೋಣ. ಯಾಕಂದ್ರೆ ಇವು ನಮ್ಮೆಲ್ಲರ ಜೀವನದ ಮೇಲೆ ಪರಿಣಾಮ ಬೀರುವಂಥವು. ನಮ್ಮ ಮೊದಲನೇ ಪ್ರಶ್ನೆ ಇಲ್ಲಿದೆ. ಭಾರತದ ಗ್ರಾಮೀಣ ಭಾಗದ ಉದ್ಯೋಗ ಭದ್ರತೆಗೆ ದೊಡ್ಡ ಆಸರೆಯಾಗಿರುವ MGNREGA ಯೋಜನೆಗೆ ಒಂದು ದೊಡ್ಡ ಬದಲಾವಣೆ ಆಗ್ತಾ ಇದೆ. ಅದಕ್ಕೆ ಒಂದು ಹೊಸ ಹೆಸರನ್ನು ಇಟ್ಟಿದ್ದಾರೆ. ಏನದು ಅಂತ ಊಹೆ ಇದೆಯಾ? ಉತ್ತರ ಇಲ್ಲಿದೆ ನೋಡಿ. ಈ ಯೋಜನೆಯ ಹೊಸ ಹೆಸರು ವಿಕಸಿತ ಭಾರತ್ ಉದ್ಯೋಗ ಮತ್ತು ಜೀವನೋಪಾಯಕ್ಕಾಗಿ ಖಾತ್ರಿ ಮಿಷನ್. ಆದ್ರೆ ಹೆಸರಿಗಿಂತಲೂ ಮುಖ್ಯವಾದ ವಿಷಯ ಅಂದ್ರೆ ಖಾತ್ರಿ ಕೆಲಸದ ದಿನಗಳನ್ನು 100ರಿಂದ 125ಕ್ಕೆ ಏರಿಸಲಾಗಿದೆ. ಅಂದ್ರೆ ಇದು ಗ್ರಾಮೀಣ ಕಾರ್ಮಿಕರಿಗೆ ಇನ್ನಷ್ಟು ಆರ್ಥಿಕ ಭದ್ರತೆಯನ್ನು ಕೊಡುತ್ತೆ. ಸರಿ, ಮುಂದಿನ ಪ್ರಶ್ನೆಗೆ ಹೋಗೋಣ. ನಮ್ಮ ದೇಶದಲ್ಲಿ ಯಾವುದೇ ಯೋಜನೆ ರೂಪಿಸಬೇಕಾದರೂ ಅದಕ್ಕೆ ಜನಗಣತಿಯ ಡೇಟಾ ಬಹಳ ಮುಖ್ಯ ಅಲ್ವಾ? ಹಾಗಾದ್ರೆ ಇಷ್ಟಿ ದೊಡ್ಡ ಸಂಕೀರ್ಣವಾದ ಈ ಜನಗಣತಿಯ ಪ್ರಕ್ರಿಯೆಯನ್ನ ಯಾರು ನಡೆಸ್ತಾರೆ? ಇದರ ಜವಾಬ್ದಾರಿ ಯಾರದ್ದು? ಇದರ ಸಂಪೂರ್ಣ ಜವಾಬ್ದಾರಿ ಇರೋದು ನಮ್ಮ ಗೃಹ ಸಚಿವಾಲಯದ ಅಡಿಯಲ್ಲಿ ಬರುವ ರಿಜಿಸ್ಟ್ರಾರ್ ಜನರಲ್ ಮತ್ತು ಜನಗಣತಿ ಆಯುಕ್ತರ ಕಚೇರಿಗೆ. 1948ರ ಜನಗಣತಿ ಕಾಯ್ದೆಯ ಪ್ರಕಾರ ಈ ಪ್ರಕ್ರಿಯೆ ನಡೆಯುತ್ತೆ. ಈ ಡೇಟಾ ಇದೆಯಲ್ಲ, ಇದು ಲೋಕಸಭಾ ಕ್ಷೇತ್ರಗಳನ್ನು ವಿಂಗಡಿಸೋದ್ರಿಂದ ಹಿಡಿದು ಕಲ್ಯಾಣ ಯೋಜನೆಗಳನ್ನು ಜಾರಿ ಮಾಡೋವರೆಗೂ ಎಲ್ಲದಕ್ಕೂ ಅಡಿಪಾಯ. ಸರ್ಕಾರದ ಪಾರದರ್ಶಕತೆಗೆ ಮಾಹಿತಿ ಹಕ್ಕು ಕಾಯ್ದೆ ಬಹಳ ಮುಖ್ಯ. ಹಾಗೇ ಆ ಕಾಯ್ದೆ ಸರಿಯಾಗಿ ಜಾರಿಯಾಗುವಂತೆ ನೋಡಿಕೊಳ್ಳುವ ಮುಖ್ಯ ಮಾಹಿತಿ ಆಯುಕ್ತರ ಹುದ್ದೆಯೂ ಅಷ್ಟೇ ಪ್ರಮುಖವಾದದ್ದು. ಇತ್ತೀಚೆಗೆ ಈ ದೊಡ್ಡ ಹುದ್ದೆಗೆ ಯಾರು ನೇಮಕಗೊಂಡಿದ್ದಾರೆ ನೋಡೋಣ. ಉತ್ತರ ಮಾಜಿ IAS ಅಧಿಕಾರಿ ರಾಜ್ಕುಮಾರ್ ಗೋಯಲ್. ಇವರು ಹೊಸ ಮುಖ್ಯ ಮಾಹಿತಿ ಆಯುಕ್ತರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಸ್ವತಃ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರೇ ಇವರಿಗೆ ಪ್ರಮಾಣವಚನ ಬೋಧಿಸಿದ್ದಾರೆ. ಇವರ ಆಡಳಿತಾತ್ಮಕ ಅನುಭವ ಈ ಹುದ್ದೆಗೆ ಖಂಡಿತ ಸಹಾಯ ಆಗುತ್ತೆ. ಸರಿ, ನೀತಿ ನಿಯಮಗಳ ಬಗ್ಗೆ ನೋಡಿದ್ವಿ. ಈಗ ದೇಶದ ಪ್ರಗತಿಯ ಬೆನ್ನೆಲುಬಾದ ಮೂಲಸೌಕರ್ಯ ಮತ್ತು ನಮ್ಮ ಪರಿಸರಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ವಿಷಯಗಳ ಬಗ್ಗೆ ಗಮನಹರಿಸೋಣ ಬನ್ನಿ. ನಮ್ಮ ಭಾರತೀಯ ರೈಲ್ವೆ ದೇಶದ ಜೀವನಾಡಿ. ಈಗ ವೇಗವಾಗಿ ವಿದ್ಯುದೀಕರಣದತ್ತ ಸಾಗ್ತಾ ಇದೆ. ಇದರಿಂದ ಪರಿಸರಕ್ಕೂ ಒಳ್ಳೆಯದು, ರೈಲುಗಳ ವೇಗವೂ ಹೆಚ್ಚಾಗುತ್ತೆ. ಆದರೆ ಯಾವ ರೀತಿಯ ರೈಲ್ವೆ ಹಳಿಗಳ ಮೇಲೆ ಈ ವಿದ್ಯುದೀಕರಣವನ್ನ ಹೆಚ್ಚಾಗಿ ಮಾಡಲಾಗಿದೆ? ಇದಕ್ಕೆ ಉತ್ತರ ಬ್ರಾಡ್ ಗೇಜ್. ಯಾಕಂದ್ರೆ ದೇಶದ ಬಹುತೇಕ ಪ್ರಮುಖ ರೈಲು ಮಾರ್ಗಗಳು ಇದೇ ಗೇಜನ್ನು ಬಳಸ್ತವೆ. ಹಾಗಾಗಿ ಈ ವಿಭಾಗದಲ್ಲಿ ವಿದ್ಯುದೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಇದರಿಂದ ರೈಲುಗಳ ಸಂಚಾರದ ದಕ್ಷತೆಯೂ ಹೆಚ್ಚಾಗುತ್ತೆ ಅಲ್ವಾ? ಸರಿ, ಈಗ ರೈಲು ಹಳಿಗಳಿಂದ ನೈಸರ್ಗಿಕ ಜಲಮಾರ್ಗಕ್ಕೆ ಬರೋಣ. ದಕ್ಷಿಣ ಭಾರತದ ಜೀವನಾಡಿಗಳಲ್ಲೊಂದಾದ ಕೃಷ್ಣಾ ನದಿ ಬಗ್ಗೆ ಮಾತಾಡೋಣ. ಈ ನದಿ ತನ್ನ ಪ್ರಯಾಣದಲ್ಲಿ ಎಷ್ಟೋ ರಾಜ್ಯಗಳನ್ನ ದಾಟಿ ಹೋಗುತ್ತೆ ಗೊತ್ತಾ? ನೋಡಿ, ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಹುಟ್ಟುವ ಈ ಕೃಷ್ಣಾ ನದಿ ನಂತರ ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರಪ್ರದೇಶದ ಮೂಲಕ ಹರಿದು ಕೊನೆಗೆ ಬಂಗಾಳಕೊಲ್ಲಿಯನ್ನು ಸೇರುತ್ತೆ. ಅಂದ್ರೆ ಒಟ್ಟು 4 ರಾಜ್ಯಗಳ ಕೃಷಿ, ಕುಡಿಯೋ ನೀರು ಎಲ್ಲದಕ್ಕೂ ಈ ನದಿಯೇ ಆಧಾರ. ಪೆಟ್ರೋಲ್ ಬೆಲೆ ಏರಿಕೆ, ಪರಿಸರ ಕಾಳಜಿ ಎಲ್ಲ ಕಾರಣಗಳಿಂದ ಇಂಧನ ಉಳಿತಾಯ ಮಾಡೋದು ಇವತ್ತು ಬಹಳ ಮುಖ್ಯ. ಪೆಟ್ರೋಲಿಯಂ ಸಂರಕ್ಷಣಾ ಸಂಶೋಧನಾ ಸಂಸ್ಥೆ ಅಂದ್ರೆ PCRA ಈ ನಿಟ್ಟಿನಲ್ಲಿ ಯಾವ ರಾಜ್ಯದ ಪ್ರಯತ್ನಗಳನ್ನು ಹೆಚ್ಚು ಶ್ಲಾಘಿಸಿದೆ? ಇದಕ್ಕೆ ಉತ್ತರ ನಮ್ಮ ಕರ್ನಾಟಕ. ಇಂಧನ ಉಳಿತಾಯದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋಕೆ ಸಕ್ಷಮ್ನಂತಹ ಪರಿಣಾಮಕಾರಿ ಅಭಿಯಾನಗಳನ್ನು ಯಶಸ್ವಿಯಾಗಿ ಮಾಡಿದ್ದಕ್ಕೆ ನಮ್ಮ ರಾಜ್ಯಕ್ಕೆ ಈ ಗೌರವ ಸಿಕ್ಕಿದೆ. ಇದು ನಿಜಕ್ಕೂ ಹೆಮ್ಮೆಯ ವಿಷಯ. ಸರಿ, ಈಗ ನಮ್ಮೆಲ್ಲರಿಗೂ ಹೆಮ್ಮೆ ತರುವಂಥ ವಿಭಾಗಕ್ಕೆ ಬಂದಿದ್ದೇವೆ. ಕ್ರೀಡೆ ಮತ್ತು ರಕ್ಷಣಾ ಕ್ಷೇತ್ರದಲ್ಲಿ ಭಾರತೀಯರು ಮಾಡಿದ ಕೆಲವು ಐತಿಹಾಸಿಕ ಸಾಧನೆಗಳನ್ನು ನೋಡೋಣ. ಇವು ಬರೀ ಸಾಧನೆಗಳಲ್ಲ, ಕೋಟ್ಯಾಂತರ ಜನರಿಗೆ ಸ್ಫೂರ್ತಿ. ಭಾರತದ ಸಶಸ್ತ್ರ ಪಡೆಗಳಲ್ಲಿ ಇದೊಂದು ಐತಿಹಾಸಿಕ ಕ್ಷಣ. ಡೆಹ್ರಾಡೂನ್ನ ಪ್ರತಿಷ್ಠಿತ ಭಾರತೀಯ ಮಿಲಿಟರಿ ಅಕಾಡೆಮಿಯ ಸುದೀರ್ಘ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಒಂದು ಹೊಸ ದಾಖಲೆ ನಿರ್ಮಾಣವಾಗಿದೆ. ಯಾರು ಆ ಇತಿಹಾಸ ಬರೆದವರು? ಆ ಐತಿಹಾಸಿಕ ಸಾಧನೆ ಮಾಡಿದ್ದು ಮಹಾರಾಷ್ಟ್ರದ ಸಾಯಿ ಜಾಧವ್. ಯೋಚನೆ ಮಾಡಿ, ಬರೋಬ್ಬರಿ 93 ವರ್ಷಗಳ IMA ಇತಿಹಾಸದಲ್ಲಿ ಪದವಿ ಪಡೆದ ಮೊದಲ ಮಹಿಳಾ ಅಧಿಕಾರಿ ಅಂದ್ರೆ ಸಾಮಾನ್ಯ ವಿಷಯವಲ್ಲ. ಇವರು ಅದೆಷ್ಟೋ ಜನರಲ್ಲಿ ಸ್ಫೂರ್ತಿಯಾಗಿದ್ದಾರೆ. ರಕ್ಷಣಾ ಕ್ಷೇತ್ರದಿಂದ ಈಗ ಕ್ರೀಡಾ ಕ್ಷೇತ್ರಕ್ಕೆ ಬರೋಣ. ಚೆನ್ನೈನಲ್ಲಿ ನಡೆದ ಸ್ಕ್ವಾಷ್ ವಿಶ್ವಕಪ್ನ ಫೈನಲ್ ಪಂದ್ಯದಲ್ಲಿ ಇತಿಹಾಸ ಸೃಷ್ಟಿಯಾಗಿದೆ. ಹಾಂಗ್ಕಾಂಗ್ ತಂಡವನ್ನ ಸೋಲಿಸಿ ವಿಶ್ವಕಪ್ ಗೆದ್ದ ದೇಶ ಯಾವುದು? ಉತ್ತರ ಭಾರತ.
ನಮ್ಮ ಭಾರತ ತಂಡ ಇತಿಹಾಸ ನಿರ್ಮಿಸಿದೆ. ಫೈನಲ್ನಲ್ಲಿ ಹಾಂಗ್ಕಾಂಗ್ ವಿರುದ್ಧ 3-0 ಅಂತರದ ಭರ್ಜರಿ ಗೆಲುವು ಸಾಧಿಸಿ ಚೊಚ್ಚಲ ಬಾರಿಗೆ ಸ್ಕ್ವಾಷ್ ವಿಶ್ವಕಪ್ ಚಿನ್ನದ ಪದಕವನ್ನು ಗೆದ್ದಿದೆ. ಇದು ಬರೀ ಭಾರತಕ್ಕೆ ಮಾತ್ರವಲ್ಲ, ಇಡೀ ಏಷ್ಯಾ ಖಂಡಕ್ಕೆ ಸಿಕ್ಕ ಮೊದಲ ಚಿನ್ನ. ಬನ್ನಿ, ನಮ್ಮ ಕೊನೆಯ ವಿಭಾಗದಲ್ಲಿ ರಾಷ್ಟ್ರಮಟ್ಟದಿಂದ ಸ್ವಲ್ಪ ಕೆಳಗಿಳಿದು ಕರ್ನಾಟಕ ಮತ್ತು ಪಶ್ಚಿಮ ಬಂಗಾಳದಲ್ಲಿ ನಡೆದ 2 ಪ್ರಮುಖ ಪ್ರಾದೇಶಿಕ ಘಟನೆಗಳ ಬಗ್ಗೆ ನೋಡೋಣ. ದಲಿತ ಸಾಹಿತ್ಯ ಮತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಚರ್ಚೆ ನಡೆಸೋಕೆ ನಮ್ಮ ಕರ್ನಾಟಕದಲ್ಲಿ ಒಂದು ದೊಡ್ಡ ರಾಷ್ಟ್ರೀಯ ಸಮ್ಮೇಳನ ನಡೆದಿತ್ತು. ಅದು ಯಾವ ಜಿಲ್ಲೆಯಲ್ಲಿ ಆಯೋಜನೆಗೊಂಡಿತು? ಈ ಮಹತ್ವದ ಸಮ್ಮೇಳನ ನಡೆದಿದ್ದು ರಾಯಚೂರಿನಲ್ಲಿ. ದೇಶದ ಮೂಲೆ ಮೂಲೆಗಳಿಂದ ಲೇಖಕರು, ಕವಿಗಳು, ಚಿಂತಕರೆಲ್ಲರೂ ಒಂದೆಡೆ ಸೇರಿ ದಲಿತ ಸಾಹಿತ್ಯದ ಬಗ್ಗೆ ಚರ್ಚೆ ನಡೆಸೋಕೆ ಇದೊಂದು ದೊಡ್ಡ ವೇದಿಕೆಯಾಗಿತ್ತು. ಸರಿ, ನಮ್ಮ ಇವತ್ತಿನ ಕೊನೆಯ ಪ್ರಶ್ನೆ. ಕೋಲ್ಕತಾದಲ್ಲಿ ಲಿಯೋನೆಲ್ ಮೆಸ್ಸಿ ಭಾಗವಹಿಸಿದ್ದ ಒಂದು ಕಾರ್ಯಕ್ರಮದಲ್ಲಿ ನಡೆದ ಗದ್ದಲದ ಬಗ್ಗೆ ನೀವೆಲ್ಲರೂ ಕೇಳಿರ್ಬೋದು. ಆ ಘಟನೆಯ ತನಿಖೆಗಾಗಿ ಪಶ್ಚಿಮ ಬಂಗಾಳ ಸರ್ಕಾರ ಒಂದು ಸಮಿತಿ ರಚಿಸಿದೆ. ಅದರ ಮುಖ್ಯಸ್ಥರು ಯಾರು? ಸಾಲ್ಟ್ ಲೇಕ್ ಸ್ಟೇಡಿಯಂನಲ್ಲಿ ನಡೆದ ಆ ಘಟನೆಯ ಸತ್ಯಾಸತ್ಯತೆಯನ್ನ ಪತ್ತೆ ಹಚ್ಚಲು ಕಲ್ಕತ್ತಾ ಹೈಕೋರ್ಟ್ನ ಮಾಜಿ ನ್ಯಾಯಾಧೀಶರಾದ ಅಸೀಂ ಕುಮಾರ್ ಅವರ ನೇತೃತ್ವದಲ್ಲಿ ಸಮಿತಿಯನ್ನ ರಚನೆಯಾಗಿದೆ. ಇಂತಹ ಘಟನೆಗಳು ದೊಡ್ಡ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವಾಗ ಸುರಕ್ಷತೆ ಮತ್ತು ಜವಾಬ್ದಾರಿ ಎಷ್ಟು ಮುಖ್ಯ ಅನ್ನೋದನ್ನ ನಮಗೆ ಮತ್ತೆ ಮತ್ತೆ ನೆನಪಿಸ್ತವೆ ಅಲ್ವಾ?